ಲೋಕಸಭೆ ಚುನಾವಣೆಗೆ ಸಚಿವರನ್ನ ಕಣಕ್ಕಿಳಿಸೋ ಬಗ್ಗೆ ಕಾಂಗ್ರೆಸ್ನಲ್ಲಿ ಭಿನ್ನ ನಿಲುವು ಸ್ಫೋಟಿಸಿದೆ. ನಮ್ಮನ್ನ ನಿಲ್ಲಿಸೋದಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿಲ್ಲಲಿ ಅಂತ ಸಚಿವ ಮಹದೇವಪ್ಪ ಚೆಕ್ಮೇಟ್ ಇಟ್ಟಿದ್ದಾರೆ. ಆದರೆ ಹೇಳಿಕೆಗೆ ಡಿಸಿಎಂ ಡಿಕೆಶಿ ಕೊಟ್ಟ ಪ್ರತಿಕ್ರಿಯೆ ಇಂಟ್ರೆಸ್ಟಿಂಗ್ ಆಗಿತ್ತು. ಮಹದೇವಪ್ಪನವರನ್ನ ಎತ್ತಿ ಕಟ್ಟಿ ತೆರಳಿದ್ದ ಸಿಎಂ ಸಹ ಸ್ಥಳೀಯರ ಪ್ರಕಾರ ಅಂತ ಡಿಚ್ಚಿ ಕೊಟ್ಟಿದ್ದಾರೆ. ಪಾಲಿಟಿಕ್ಸ್ ಅಲ್ಲಿ ಯಾರು ಬೇಕಾದ್ರೂ ಸ್ಪರ್ಧೆ ಮಾಡಬಹುದು, ಎಲ್ಲರಿಗೂ ಒಂದು ಅವಕಾಶ ಆಯ್ತು. ಅವರು ಚೀಫ್ ಮಿನಿಸ್ಟರ್ ಬೆಸ್ಟ್ ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ಗೆ, ಡಿಕೆ ಶಿವಕುಮಾರ್ ನಂಬರ್ 1 ಕ್ಯಾಂಡಿಡೇಟ್ ಪಾರ್ಲಿಮೆಂಟ್. ಮಹದೇವಪ್ಪ ಹೆಸರು ಹೇಳಿದ್ರೆ ಮಹದೇವಪ್ಪ ಕೊಡ್ತೀವಿ, ಇನ್ನೊಬ್ಬರು ಹೆಸರು ಹೇಳಿದ್ರೆ ಇನ್ನೊಬ್ಬರು ಕೊಡ್ತೀವಿ. ಹೌದು ಹೌದು ಹೌದು. ಏಟಿಗೆ ಎದಿರೇಟು, ತಂತ್ರಕ್ಕೆ ಪ್ರತಿತಂತ್ರ. ಇದು ಬಿಜೆಪಿ ಕಾಂಗ್ರೆಸ್ ನಡುವಿನ ಮತ ಸಮರವಲ್ಲ, ಕಾಂಗ್ರೆಸ್ನಲ್ಲಿ ಶುರುವಾದ ಅಂತರ್ಯುದ್ಧ. ಲೋಕಸಭಾ ಎಲೆಕ್ಷನ್ಗೂ ಮುನ್ನವೇ ಎದ್ದ ಜ್ವಾಲಾಗ್ನಿ. ಕಂಡವರನ್ನ ಬಾವಿಗೆ ತಳ್ಳಿ ಆಳ ನೋಡುವ ಲೆಕ್ಕಾಚಾರದಲ್ಲಿದ್ದ ಕೆಪಿಸಿಸಿ ಸಾರಥಿ ವಿರುದ್ಧವೇ ಸಚಿವರು ತಿರುಗಿ ಬಿದ್ದಿದ್ದಾರೆ. ಸಿದ್ದು ಬಣ ಕರಗಿಸುವ ಆಟಕ್ಕಿಳಿದಿದ್ದ ಡಿಕೆಶಿಗೆ ತಿರುಗುಬಾಣವಾಗಿದೆ. ಡಿಕೆ ಆಟಕ್ಕೆ ಬ್ರೇಕ್ ಹಾಕಲು ಸಿಎಂ ಬಣ ಮಾಸ್ಟರ್ ಸ್ಟ್ರೋಕ್. ಲೋಕಸಭಾ ಎಲೆಕ್ಷನ್ಗೆ ಕಾಂಗ್ರೆಸ್ ಭರ್ಜರಿ ಸಿದ್ಧತೆಯಲ್ಲಿದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಸಂಪುಟದಲ್ಲಿ ಅಸಮಾಧಾನ ಸ್ಫೋಟಿಸಿದೆ. ಲೋಕಸಭೆಯಲ್ಲಿ ಹೆಚ್ಚಿನ ಟಾರ್ಗೆಟ್ ರೀಚ್ ಆಗೋಕೆ ಗೆಲುವೊಂದೇ ಮಾನದಂಡ ಅಂತ ಹೇಳಿಕೊಂಡಿದ್ದ ಡಿಕೆಶಿ ಪ್ರಬಲ ಅಭ್ಯರ್ಥಿ ಇಲ್ಲದ ಆಯಾ ಕ್ಷೇತ್ರದಲ್ಲಿ ಸಚಿವರನ್ನೇ ಕಣಕ್ಕಿಳಿಸುವ ಬೊಂಬೆಯಾಟಕ್ಕೆ ಕೈ ಹಾಕಿದ್ರು. ಮೊನ್ನೆಯಷ್ಟೇ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲೂ ಇದೇ ವಿಚಾರದಲ್ಲಿ ಸಿಎಂ ಜೊತೆ ಮಾತಿನ ಕುಸ್ತಿಗೆ ಇಳಿದಿದ್ರು. ಪಾಲಿಟಿಕ್ಸ್ ಅಲ್ಲಿ ಯಾರು ಬೇಕಾದ್ರೂ ಸ್ಪರ್ಧೆ ಮಾಡಬಹುದು, ಎಲ್ಲರಿಗೂ ಒಂದು ಅವಕಾಶ ಅಂತೂ. ನಮ್ಮ ಪಕ್ಷ ಯಾರು ಗೆಲ್ತದೆ ಅದು ಮುಖ್ಯ ಅಷ್ಟೇ. MLAಗಳು ಕೊಟ್ಟಿರೋ, ಇವರು ಮಂತ್ರಿಗಳು ಕೊಟ್ಟಿರೋ ಲಿಸ್ಟ್ ಅದು. ಅವರ ಕ್ಯಾಬಿನೆಟ್ ಅಲ್ಲಿ ನಾವೆಲ್ಲ ಇದ್ದೀವಲ್ಲ, ಒಂದು ಇರ್ಲಿ ಅಂತ ದಾಖಲೆ ಪಾಪ ಅವ್ರಿಗೆ ಯಾಕೆಂದ್ರೆ ನಾವು ಅವ್ರಿಗೆ ಸರ್ವೆ ಮಾಡೋರು ಕೊಡ್ಬೇಕಲ್ಲಪ್ಪ, ನಿಮ್ಮಂತವ್ರಿಗೆಲ್ಲ ಕೇಳ್ಬೇಕಲ್ಲ ಅವರು. ಚಾಮರಾಜನಗರ ಅಭ್ಯರ್ಥಿ ಬಗ್ಗೆ ಪ್ರಶ್ನೆಗೆ ಸಿಎಂ ಸೈಲೆಂಟ್. ಆಪ್ತನ ಮೂಲಕವೇ ಡಿಸಿಎಂ ಡಿಕೆಶಿಗೆ ಸಿಕ್ತು ಸಿದ್ದು ಪಂಚ್. ಹೀಗೆ ಪಟ್ಟು ಬಿಡದೆ ಹಠ ಸಾಧಿಸ್ತಿರೋ ಡಿಕೆಶಿ ವಿರುದ್ಧ ಸಿದ್ದು ಬಣ ಸಿಡಿದು ಬಿದ್ದಿದೆ. ಡಿಕೆಶಿಯ ಒಂದು ಕಲ್ಲು ಎರಡು ಹಕ್ಕಿ ಉರುಳಿಸುವ ಲೆಕ್ಕಬಲ್ಲ ಸಚಿವರು ಈಗ ಹೊಸ ಚದುರಂಗದ ಆಟಕ್ಕೆ ಅಣಿಯಾಗಿದ್ದಾರೆ. ಸಿಎಂ ಸಿದ್ದು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್.ಸಿ. ಮಹದೇವಪ್ಪ ಹೊಸ ದಾಳವನ್ನ ಉರುಳಿಸಿದ್ದಾರೆ. ಆ ದಾಳವೇ ಎಲೆಕ್ಷನ್ನಲ್ಲಿ ಡಿಕೆಶಿ ಅವರೇ ನಂಬರ್ 1 ಕ್ಯಾಂಡಿಡೇಟ್ ಎಂಬ ಮಾತು. ಅವರು ಚೀಫ್ ಮಿನಿಸ್ಟರ್ ಬೆಸ್ಟ್ ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ಗೆ, ಡಿಕೆ ಶಿವಕುಮಾರ್ ನಂಬರ್ 1 ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ಗೆ. ನೋಡಿ ಹುಡುಕಿ ನೀವು ಸರ್ವೆ ಮಾಡಿಸಿ. ಸಚಿವ ಮಹದೇವಪ್ಪ ಹೇಳಿಕೆ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಲೋಕಸಭಾ ಚುನಾವಣೆಗೆ ಸಚಿವರು ಸ್ಪರ್ಧೆ ಮಾಡಲಿ ಅನ್ನೋ ಡಿಕೆಶಿ ನಿಲುವಿಗೆ ಪ್ರತ್ಯಾಸ್ತ್ರವನ್ನ ಪ್ರಯೋಗಿಸಿಬಿಟ್ಟಿದ್ದಾರೆ. ಈ ಮೂಲಕ ಡಿಕೆ ಶಿವಕುಮಾರ್ ಕೂಡ ಯಾವುದಾದ್ರೂ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿ ಅಂತ ಕೆಪಿಸಿಸಿ ಅಧ್ಯಕ್ಷರಿಗೆ ಚೆಕ್ಮೇಟ್ ಇಟ್ಟಿದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಸ್ಥಳೀಯರು ಯಾರ ಹೆಸರು ಹೇಳ್ತಾರೆ ಅವರಿಗೇ ಕೊಡ್ತೀವಿ ಅಂತ ಬ್ಯಾಲೆನ್ಸಿಂಗ್ ಬ್ಯಾಟಿಂಗ್ ಮಾಡಿದ್ದಾರೆ. ಅಲ್ಲಿ ಲೋಕಲ್ ಆಗಿ ಯಾರನ್ನ ಹೇಳ್ತಾರೆ ಅವರನ್ನ ತೀರ್ಮಾನ ಮಾಡೋದು. ಲೋಕಲ್ ಆಗಿ MLAಗಳು, ಸೋತ ಅಭ್ಯರ್ಥಿಗಳು, ಜಿಲ್ಲಾ ಅಧ್ಯಕ್ಷರುಗಳು, ಬ್ಲಾಕ್ ಕಮಿಟಿ ಅಧ್ಯಕ್ಷರುಗಳು, ಇತರ ಮುಖಂಡರುಗಳು ಯಾರನ್ನ ಹೇಳ್ತಾರೆ ಅವ್ರನ್ನ ಕೊಡ್ತೀವಿ. ಮಹದೇವಪ್ಪನ ಹೆಸರು ಹೇಳಿದ್ರೆ ಮಹದೇವಪ್ಪನಿಗೆ ಕೊಡ್ತೀವಿ, ಇನ್ನೊಬ್ಬರ ಹೆಸರು ಹೇಳಿದ್ರೆ ಇನ್ನೊಬ್ಬರಿಗೆ ಕೊಡ್ತೀವಿ. ಯಾರದ್ದೇ ಸ್ಪರ್ಧೆಗೂ ಪಕ್ಷದ ಹೈಕಮಾಂಡ್ ತೀರ್ಮಾನ. ಚೆಕ್ಮೇಟ್ ಇಟ್ಟ ಸಚಿವರಿಗೆ ಡಿಕೆ ಬ್ರದರ್ಸ್ ಕೌಂಟರ್. ಆದ್ರೆ ಮಹದೇವಪ್ಪ ಹೇಳಿಕೆಗೆ ಸಾಫ್ಟ್ ಆಗಿ ಕೌಂಟರ್ ಕೊಟ್ಟ ಡಿಕೆಶಿ ಮಹದೇವಪ್ಪ ಹೇಳಿಕೆಗೆ ಹೌದು ಹೌದು ಅಂತ ವ್ಯಂಗ್ಯದ ಪ್ರತಿಕ್ರಿಯೆ ಕೊಟ್ರು. ಸಂಸದ ಸುರೇಶ್ ಕೂಡ ಒಳ್ಳೆಯ ಸಲಹೆ ಕೊಟ್ಟಿದ್ದಾರೆ, ಸ್ವಾಗತ ಮಾಡ್ತೀನಿ ಅಂತ ಚಾಟಿ ಬೀಸಿದ್ದಾರೆ.
ಹೌದು 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 ಒಳ್ಳೆ ಸಲಹೆ ಕೊಟ್ಟಿದ್ದಾರೆ, ಸ್ವಾಗತ ಮಾಡ್ತೀನಿ. ಅದನ್ನ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಸಿಎಂ ಮತ್ತೆ ಡಿಸಿಎಂ ಅವರು ಸ್ಪರ್ಧೆ ಮಾಡಬೇಕಂತ ಮಹದೇವಪ್ಪನವರು ಹೇಳಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ. ಒಳ್ಳೆ ಸಲಹೆ ಕೊಟ್ಟಿದ್ದಾರೆ, ಸ್ವಾಗತ ಮಾಡ್ತೀನಿ. ಅದನ್ನ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಒಟ್ಟಾರೆ ಸಚಿವ ಸ್ಥಾನ ತ್ಯಾಗ ಮಾಡಲ್ಲ ಅನ್ನೋ ಸಂದೇಶವನ್ನ ಮಹದೇವಪ್ಪ ರವಾನಿಸಿದ್ದಾರೆ. ಸಿಎಂ ಪಕ್ಕದಲ್ಲೇ ಕುಳಿತು ಡಿಕೆಶಿಗೆ ಕೌಂಟರ್ ಕೊಟ್ಟಿದ್ದಾರೆ. ಸಚಿವರ ಸ್ಪರ್ಧೆಗೆ ಒತ್ತಡ ಹೇರ್ತಾ ಇರೋ ಡಿಕೆಶಿಗೆ ನಾವಷ್ಟೇ ಅಲ್ಲ, ನೀವು ಸ್ಪರ್ಧಿಸಿ ಅಂತ ಕೋಲ್ಡ್ ವಾರ್ಗೆ ಮಹದೇವಪ್ಪ ಚಾಲನೆ ನೀಡಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.